ನಮಸ್ಕಾರ ಗೆಳೆಯರೆ. ಇವತ್ತಿನ ಈ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಬಾಯ್ಲರ್ ಫೀಡ್ ವಾಟರ್ ಪ್ಯಾರಾಮೀಟರ್ಗಳಲ್ಲಿ ಒಂದಾದಂಥ ಪ್ಯಾರಾಮೀಟರ್ ಬಂದ್ಬಿಟ್ಟು pH. ಬಾಯ್ಲರ್ ಟ್ಯೂಬ್ ಕರೋಜನ್ ಆಗೋಕ್ಕೆ ಬಿಗ್ಗೆಸ್ಟ್ ರೀಸನ್ ಏನು ಗೊತ್ತಾ? ಬಹುತೇಕ ಇಂಡಸ್ಟ್ರಿಗಳಲ್ಲಿ ರೀಸನ್ ಒಂದೇ, ವಾಟರ್ pH ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ಬಾಯ್ಲರ್ ಫೀಡ್ ವಾಟರ್ನಲ್ಲಿ pH ಪ್ಯಾರಾಮೀಟರ್ ತುಂಬ ಇಂಪಾರ್ಟೆಂಟು. ಈ ವಿಡಿಯೋದಲ್ಲಿ pH ಅಂದರೆ ಏನು, ಆ್ಯಸಿಡಿಕ್ ಮತ್ತು ಆಲ್ಕಲೈನ್ ಅರ್ಥ ಏನು, ಬಾಯ್ಲರ್ ವಾಟರ್ನಲ್ಲಿ ಕರೆಕ್ಟ್ pH ರೇಂಜ್ ಎಷ್ಟು ಇರಬೇಕು ಅನ್ನೋದು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. pH ಎಂದರೆ ಏನು? ಇಲ್ಲಿ pH ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ಅದೇನಾಗ್ತದೆ, ನಾರ್ಮಲಾಗಿ pH ಅಂತಂದರೆ ಏನು ಅಂತ ನಾರ್ಮಲಾಗಿ ವೈವದಲ್ಲಾಗಿರ್ಬೋದು, ನಾರ್ಮಲಾಗಿ ಈ ಮಲ್ಟಿಪಲ್ ಆಪ್ಷನಲ್ಲಿ ಆಗಿರ್ಬೋದು, ಈ ಥರದ್ದು ಕ್ವಶನ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. pH ಅಂತಂದರೆ ಏನು? ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ಆಮೇಲೆ ಸಿಂಪಲ್ಲಾಗಿ ಹೇಳೋದಾದರೆ, ನೀರು ಆ್ಯಸಿಡಿಕ್ ಅಥವಾ ಆಲ್ಕಲೈನ್ ಆಗಿದೆಯೋ ಅನ್ನೋದನ್ನು ಮೆಜರ್ಮೆಂಟು ಮಾಡುವ ಒಂದು ಸ್ಕೇಲ್ನ ನಾವು pH ಅಂತ ಕರಿತೀವಿ. ಓಕೆನಾ? ಆ್ಯಸಿಡಿಕ್ಕು ಮತ್ತು ಆಲ್ಕಲೈನು pH ಸ್ಕೇಲಲ್ಲಿ ಯಾವ ರೇಂಜಿಂದ ಯಾವ ರೇಂಜಿಗೆ pHನ ನಾವು ಕಾಣ್ಬೋದು. 0 pH ಇಂದ ಹಿಡಿದು 14 pH ವರೆಗೆ ನಾವು ಮೆಜರ್ಮೆಂಟ್ ಮಾಡ್ಬೋದು. 0 to 6 ಆ್ಯಸಿಡಿಕ್ ವಾಟರ್ ಏನಾಗ್ತದ್ವಿ, 0 to 6 ಬಂದುಬಿಟ್ಟು ಆ್ಯಸಿಡಿಕ್ ವಾಟರ್ ಅಂತ ಕರಿತೀವಿ. ನಾರ್ಮಲಾಗಿ 7 pH, ಒಂದು ವಾಟ್ರಲ್ಲಿ 7 pH ಇದೆ ಅಂತಂದರೆ ನ್ಯೂಟ್ರಲ್ ವಾಟರ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಏನು ಬರುತ್ತೆ, pH 8ಇಂದ pH 14ವರೆಗೆ, pH 18ಇಂದ pH 14ಗೆ ಆಲ್ಕಲೈನ್ ವಾಟರ್ ಅಂತ ಕರೀತಾರೆ. ಓಕೆ, ನಿಮಗೆ ಆ್ಯಸಿಡಿಟಿ ಅಂತಂದರೆ ಓಕೆ ಸರ್, ಆ್ಯಸಿಡಿಟಿ ಅಂತಾರೆ, ಆಲ್ಕಲೈನ್ ಅಂತಾರೆ. ಏನು ಸರ್ ಇದು ಆ್ಯಸಿಡಿಟಿ ಅಂತಾರೆ, ಆಲ್ಕಲೈನಿಟಿ ಅಂತಂತಾರೆ? ನಿಮಗೆ ಕನ್ನಡದಲ್ಲಿ ಹೇಳ್ಬೇಕಂತಂದರೆ ಆ್ಯಸಿಡಿಕ್ ವಾಟರ್ ಅಂತಂದರೆ ಆಮ್ಲೀಯ ನೀರು ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟು ಆಲ್ಕಲೈನ್ ವಾಟರ್ ಅಂತಂದರೆ ಕ್ಷಾರೀಯ ನೀರು ಅಂತ ಕರೀತಾರೆ. ಓಕೆ, ಆದರೂ ಕೂಡ ಅರ್ಥ ಆಗಿಲ್ಲ ಅಂತ ನನಗೆ ಅರ್ಥ ಆಯಿತು. ನೆಕ್ಸ್ಟ್ ಪೇಜಲ್ಲಿ ನಾನು ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ, ವೇಟ್ ಮಾಡಿ. ಆ್ಯಸಿಡಿಕ್ಕು ಮತ್ತು ಆಲ್ಕಲೈನ್. ಆ್ಯಸಿಡಿಕ್ ವಾಟರ್ ಅಂತಂದರೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡ್ರಿ. ಆ್ಯಸಿಡಿಕ್ ವಾಟರ್ ಅಂತಂದರೆ ಹುಳಿ ಸ್ವಭಾವ ಇರುವ ನೀರು ಅಂತ ಅರ್ಥ. ಇವಾಗ ನಿಮಗೆ ಟಾಪಿಕ್ ಅರ್ಥ ಆಗಿರಬೇಕು. ಆ್ಯಸಿಡಿಕ್ ಅಂತಂದರೆ ಏನು ಬರ್ತದೆ ಅಂತಂದರೆ ಹುಳಿ ಸ್ವಭಾವ ಇರುವ ನೀರು. ಅಂದರೆ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಒಗರು ಅಂತಂತಾರೆ, ಗೊತ್ತಾ? ಹುಳಿ ಸ್ವಭಾವ. ಒಂದು ನಿಂಬೆಹಣ್ಣು ಇರುತ್ತಾ, ಆ ನಿಂಬೆಹಣ್ಣು ಹುಳಿ ಜೊತೆಗೆ ಒಗರು ಬರುತ್ತೆ. ಸೊ ಆ್ಯಸಿಡಿಕ್ ಅಂತಂದರೆ ನೀರಲ್ಲಿ ಹುಳಿ ಸ್ವಭಾವ ಇರುವ ನೀರನ್ನು ಆ್ಯಸಿಡಿಕ್ ಅಂತ ಕರೀತಾರೆ. ಎಕ್ಸಾಂಪಲ್ ಏನೆಲ್ಲ ಕೊಟ್ಟಿದ್ದಾರೆ, ಲೆಮನ್ ಜ್ಯೂಸ್ ಇದೆ ಮತ್ತು ವಿನೆಗರ್ ಇದೆ. ಅಂದರೆ ಲೆಮನ್ ಜ್ಯೂಸಲ್ಲಿ ಮತ್ತು ವಿನೆಗರಲ್ಲಿ ಏನಿರ್ತದೆ ಅಂತಂದರೆ ಅದರಲ್ಲಿ ನಮಗೆ pH ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಅದು ಆ್ಯಸಿಡಿಕ್ ಆಗಿರುತ್ತೆ. ನಮ್ಮ ವಾಟ್ರಲ್ಲಿ ಕೂಡ ಅಷ್ಟೇ, ನಮಗೆ pH ಕಡಿಮೆ ಆದಂಗೆಲ್ಲ ಹುಳಿ ಅಥವಾ ಒಗರು ಅಂತ ಕೂಡ ಅನ್ಬೋದು. ಓಕೆನಾ? ನಿಮಗೆ ಇವಾಗ ಆ್ಯಸಿಡಿಕ್ ಅಂತಂದರೆ ಒಂದು ಐಡಿಯಾ ಬಂದಿರ್ತದೆ, ಓಹೋ ಸರಿ pH ಕಡಿಮೆ ಆಗೋದ್ರಿಂದ ಈ ಥರ ಇರುತ್ತೆ, ಓಕೆ ಹುಳಿ ಪದಾರ್ಥ ಇತ್ತಂತಂದ್ರೆ ಆಟೋಮೆಟಿಕ್ಕಾಗಿ ಟ್ಯೂಬ್ ಅನ್ನೋದನ್ನು ಸವೆತ ಮತ್ತು ಕರೋಜನ್ ಉಂಟು ಮಾಡುತ್ತೆ ಅನ್ನತ್ತಂದ್ರೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಂಪಾರ್ಟೆಂಟ್ ಏನಂತಂದರೆ ಆಲ್ಕಲೈನ್. ಎಲ್ಲರ ಅಂತಾರೆ ಸರ್ ಆಲ್ಕಲೈನಿಟಿ ಜಾಸ್ತಿ ಆಗಿದೆ, ಹಾಗಾಗಿ pH ಜಾಸ್ತಿ ಆಗಿದೆ, ಈ ಥರದ್ದು. ಏನಿದು ಆಲ್ಕಲೈನಿಟಿಕ್ ಅಂತಂದರೆ, ಆಲ್ಕಲೈನ್ ವಾಟರ್ ಅಂತಂದರೆ ಸಾಬೂನು ಥರ ಸ್ವಭಾವ ಇರುವ ನೀರು. ಅಂದರೆ ಸೋಪ್ ವಾಟರ್ ಏನಿರುತ್ತೆ, ಇವಾಗ ನಾರ್ಮಲಾಗಿ ಸೋಪ್ ವಾಟರ್ನ ನಾವು ಕೈಯೆದ್ದಿ ಈ ಥರ ಉಜ್ಜಾಡಿದ್ರೆ ಏನಾಗುತ್ತೆ, ಒಂಥರ ಸಾಪ್ಗೆ ನೊರೆ ಆಗಿ ಬುರುಗಾಗಿ ಮತ್ತು ಅದೊಂಥರ ಲೇಯರ್ ಬರುತ್ತೆ.
ಅದನ್ನು ನಾವೇನಂತೀವಿ ಅಂತಂದರೆ ಆಲ್ಕಲೈನ್ ಅಂತ ಕರಿತೀವಿ. ಅಂದರೆ ಎಕ್ಸಾಂಪಲ್ ನಾನು ಏನು ಕೊಟ್ಟಿದ್ದೀನಿ, ಸೋಪ್ ವಾಟರು ಅಥವಾ ಕಾಸ್ಟಿಕ್ ಸೋಡಾ ಸೊಲ್ಯೂಷನ್. ಅಂದರೆ ನಾವು ವಾಟರಲ್ಲಿ ಕಾಸ್ಟಿಕ್ ಸೋಡಾ ಆ್ಯಡ್ ಮಾಡೋದ್ರಿಂದ ಆಲ್ಕಲೈನ್ ಜಾಸ್ತಿ ಆಗೋದ್ರ ಜೊತೆಗೆ ವಾಟರ್ pH ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ನಿಮಗೆ ಒಂದು ಕ್ಲಾರಿಟಿ ಬಂದಿರಬೇಕು, pH 7 ಇದ್ದರೆ ನ್ಯೂಟ್ರಲ್. ಏನಂತಂದರೆ ಅದರಲ್ಲಿ ಯಾವುದೇ ಥರದ ರುಚಿ ಇರಲ್ಲ, ಏನೂ ಇರಲ್ಲ. pH ಅನ್ನೋದು ನ್ಯೂಟ್ರಲ್. ಒಂದು ವೇಳೆ pH 7ಗಿಂತ ಕೆಳಗಡೆ ಬಂದರೆ, ಎಲ್ಲಿಂದ ಎಲ್ಲಿವರೆಗೆ, 0ಇಂದ 7ರವರೆಗೆ ಬಂದರೆ ಅದನ್ನೇನಂತಾರ ಅಸಿಡಿಕ್ ವಾಟರ್ ಅಂತ ಕರಿತೀವಿ. ಅಂದರೆ ಹುಳಿ ಸ್ವಭಾವ ಉಳ್ಳಂಥ ವಾಟರ್ನೇ ನಾವೇನಂತ ಕರಿತೀವಿ, ಅಸಿಡಿಕ್ ಅಂತ ಕರಿತೀವಿ. ಒಂದು ವೇಳೆ pH 7ರಿಂದ 14 ಇರ್ತಕ್ಕಂತಹ ವಾಟರ್ನ ನಾವೇನಂತ ಕರಿತೀವಿ, ಆಲ್ಕಲೈನ್ ಅಂತ ಕರಿತೀವಿ. ಅಂದರೆ ಸಾಬೂನು ತರಹದ ಸ್ವಭಾವ ಬರ್ತದೆ. ಅಲ್ಲಿ ಏನಾಗ್ತದೆ, ಸಾಬೂನು ಥರ ಸ್ವಭಾವ ಇದ್ದರೆ ಬುರುಗು, ನೊರೆ, ಕ್ಯಾರಿ ಓವರು, ಈ ಥರದ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ಬಾಯ್ಲರ್ ಫೀಡ್ ವಾಟರ್ pH ರೇಂಜ್ ಅಂದರೆ ನಾವು ಹೈ ಪ್ರೆಷರ್ ಬಾಯ್ಲರು, ಲೋ ಪ್ರೆಷರ್ ಬಾಯ್ಲರ್, ಆಲ್ಮೋಸ್ಟ್ pH ಬಾಯ್ಲರ್ ಫೀಡ್ ವಾಟರ್ಗೆ ಇನ್ಲೆಟ್ ಕೊಡೋ ರೇಂಜ್ ಎಷ್ಟಿರಬೇಕು ಅಂತಂದರೆ 8.5 pH ಇಂದ 9.5 pH ವರೆಗೆ ನಾವು ಫೀಡ್ ವಾಟರ್ನ pHನ ನಾವು ಮೇಂಟೈನ್ ಮಾಡಬೇಕು. ಓಕೆನಾ? ಅದನ್ನು ಆದರೆ ವಾಟರ್ ಸ್ಲೈಟ್ಲಿ ಆಲ್ಕಲೈನ್ ಇರಬೇಕು. ಯಾಕಂದರೆ ಆಲ್ಕಲೈನ್ ವಾಟರ್ ಇದ್ದರೆ ಕರೋಜನ್ ಕಡಿಮೆ ಆಗುತ್ತದೆ ಅಂತಂದರೆ, ಹಾಗಂತೇಳಿ ಹೈನೂ ಹೋಗಬಾರ್ದು, ಹಾಗಂತೇಳಿ ಕಡಿಮೆ ಆಗಬಾರ್ದು. ಅಂದರೆ 7 ಏನಿದು ನ್ಯೂಟ್ರಲ್, ಆ ನ್ಯೂಟ್ರಲ್ಗಿಂತ ಸ್ಲೈಟ್ಲಿ ಆಲ್ಕಲೈನ್ ಆಗಿರಬೇಕು. ಸ್ಲೈಟ್ಲಿ ಆಲ್ಕಲೈನ್ ಆಗಿದ್ದರೆ ಕರೋಜನ್ ಕಡಿಮೆ ಆಗುತ್ತದೆ. ಸೊ ಬಾಯ್ಲರ್ ಫೀಡ್ ವಾಟರ್ ರೇಂಜ್ ಎಷ್ಟಿರಬೇಕು ನಮಗೆ? ಬಾಯ್ಲರ್ ಫೀಡ್ ವಾಟರ್ ಅಂತಂದರೆ 8.5 ಇಂದ 9.5 ರೇಂಜಲ್ಲಿ ನಾವು pH ಲೆವೆಲ್ನ ಮೇಂಟೈನ್ ಮಾಡಬೇಕು. pH ಲೆವೆಲ್ಲು ಲೋ ಇದ್ದರೆ ನಾವು ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ, pH ಲೆವೆಲ್ ಲೋ ಇದ್ದರೆ ನಾವು ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿದೆ. ವಾಟರ್ ಅಸಿಡಿಕ್ ಆಗಿದ್ದರೆ ಸೀರಿಯಸ್ ಪ್ರಾಬ್ಲಮ್ ಬರ್ತವೆ. ಏನಾಗುತ್ತೆ, ವಾಟರ್ ಅಸಿಡಿಕ್ ಆಗಿತ್ತು ಅಂದರೆ ಸೀರಿಯಸ್ ಪ್ರಾಬ್ಲಮ್ನು ಬರ್ತವೆ. ಏನೆಲ್ಲ ಬರ್ತವೆ? ವಾಟರ್ ಟ್ಯೂಬ್ ಕರೋಜನ್ ಆಗುತ್ತೆ, ಪಿಟ್ಟಿಂಗ್ ಆಗುತ್ತೆ, ಆಮೇಲೆ ಮೆಟಲ್ ಡ್ಯಾಮೇಜ್ ಆಗುತ್ತೆ, ಮತ್ತು ಬಾಯ್ಲರ್ ಲೈಫೇ ರೆಡ್ಯೂಸ್ ಆಗುತ್ತೆ. ಈ ತರ್ತಕ್ಕಂತಹ ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ತೀವಿ ವಾಟರ್ pH ಲೆವೆಲ್ ಲೋ ಇತ್ತಂತಂದರೆ. ಓಕೆನಾ? ಈಗ pH ಲೆವೆಲ್ ಹೈ ಇದ್ದರೆ ಏನೆಲ್ಲ ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ವಾಟರು ತುಂಬ ಆಲ್ಕಲೈನ್ ಆಗಿದ್ದರೆ, pH ಲೆವೆಲ್ ಹೈ ಇರುತ್ತೆ. ಅದು pH ಲೆವೆಲ್ ಆಲ್ಕಲಿನಿಟಿ ಇರೋದ್ರಿಂದ ಟ್ಯೂಬ್ ಒಳಗಡೆ ಅಂದರೆ ಆಲ್ಕಲಿನಿಟಿ ಇರ್ತಕ್ಕಂತಹ ವಾಟರ್ನ ನಾವು ಕಳಿಸಿದ್ರೆ, ಅಂದರೆ ಸೋಪ್ ವಾಟರ್ ಅಂದರೆ ಅದು ಸೋಪಿ ಅಂದರೆ ನೊರೆ, ಬುರುಗು, ಅಂದರೆ ಕಾಸ್ಟಿಕ್ ಎಂಬ್ರಿಟಿಲ್ಮೆಂಟ್ ಅಂತಾರೆ. ಏನಾಗುತ್ತೆ, ಕಾಸ್ಟಿಕ್ ಎಂಬ್ರಿಸಿಲ್ಮೆಂಟು, ಸ್ಕೇಲ್ ಫಾರ್ಮೇಷನ್ನು, ಪ್ರೈಮಿಂಗು ಆ್ಯಂಡ್ ಫೋಮಿಂಗು, ಕ್ಯಾರಿ ಓವರ್. ನಾನು ಹೇಳಿದ್ನಲ್ಲ, ಇದನ್ನೇ ಹೇಳಕ್ಕೆ ನಾನು ಬಂದೆ. ಪ್ರೈಮಿಂಗು ಮತ್ತು ಫೋಮಿಂಗು, ನೀರಿನಲ್ಲಿ ಇರ್ತಕ್ಕಂತಹ ಆಲ್ಕಲಿನಿಟಿ ನಮಗೆ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ನಮಗೆ ಸೋಪ್ ವಾಟರ್ ಥರ ನೀರಾಗುತ್ತೆ. ಅಲ್ಲಿ ಏನಾಗುತ್ತೆ, ನಾವು ಕೊಡೋ ಡ್ರಮ್ಮಲ್ಲಿ ನೊರೆ ಆಗಿ ಬುರುಗು ಥರ ಆಗಿ ಅಲ್ಲಿ ಏನಾಗುತ್ತೆ, ಫೋಮಿಂಗ್ ಆಗಿ ಮತ್ತು ಪ್ರೈಮಿಂಗ್ ಆಗುತ್ತೆ. ಅಲ್ಲಿ ಇರ್ತಕ್ಕಂತಹ ವೇಪರ್ಸು ಏನಾಗುತ್ತೆ, ಸ್ಟೀಮ್ ಡ್ರಮ್ಮಿನ ಮುಖಾಂತರ, ಟ್ಯೂಬ್ಗಳ ಮುಖಾಂತರ ಬಂದು ಡೈರೆಕ್ಟ್ ಕ್ಯಾರಿ ಓವರ್ ಆಗೋಂಥ ಚಾನ್ಸ್ ಜಾಸ್ತಿ ಇರ್ತದೆ. ಇಲ್ಲಿ ಕ್ಯಾರಿ ಓವರ್ ಆಯ್ತಂತಂದರೆ ಡೈರೆಕ್ಟು ಸ್ಟೀಮಲ್ಲಿ ವಾಟರ್ ಪಾರ್ಟಿಕಲ್ ಹೋಗಿ ಟರ್ಬೈನ್ ಬ್ಲೇಡ್ಗೆ ಹೋಗೋಂಥ ಚಾನ್ಸಸ್ಗಳು ತುಂಬ ಇರ್ತವೆ. ಹಾಗಾಗಿ pH ಲೆವೆಲ್ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಆಲ್ಕಲಿನಿಟಿ ವಾಟರ್ನ ನಾವು ಯೂಸ್ ಮಾಡಬಾರ್ದು. ಏನಿದು ಕಾಸ್ಟಿಕ್ ಎಂಬ್ರಿಟಿಲ್ಮೆಂಟ್ ಅಂತಂದರೆ ಐಡಿಯಾ ಇದೆನಾ? ಕಾಸ್ಟಿಕ್ ಎಂಬ್ರಿಟಿಲ್ಮೆಂಟ್ ಅಂತಂದರೆ
ನಾವು ಹೈ ಆಲ್ಕಲಿಟಿ ಇತ್ತಂತಂದರೆ ಟ್ಯೂಬ್ ಒಳಗಡೆ ಲಿಟಲ್ ಬಿಟ್ಟು ಯಾವುದಾದ್ರೂ ಒಂದು ಸ್ವಲ್ಪ ಕ್ರ್ಯಾಕ್ ಲೈನ್ ಆ ಥರ ಏನಾದರೂ ಬಿದ್ದಿತ್ತು ಅಂತಂದರೆ ಆ ಒಂದು ಆಲ್ಕಲಿಟಿ ಕೆಮಿಕಲ್ಲು ಆ ಒಂದು ಕ್ರ್ಯಾಕಲ್ಲಿ ಕುತ್ಕೊಂಡು ದಿನೇ ಆ ಟ್ಯೂಬನ್ನು ಸವಿಸ್ಕೊಂತ ಹೋಗಿ ಅಲ್ಲಿ ಕರೋಜನ್ ಕ್ರಿಯೇಟ್ ಆಗಿ ಒಂದೇ ಸರಿ ಟ್ಯೂಬ್ ಬ್ಲಾಸ್ಟ್ ಆಗೋಂಥ ಚಾನ್ಸಸ್ಗಳನ್ನ ಈ ಆಲ್ಕಲಿಟಿ ನಮಗೆ ತುಂಬ ಪ್ರಾಬ್ಲಮ್ ಮಾಡಿಕೊಡುತ್ತೆ. ಹಾಗಾಗಿ pH ಲೆವೆಲ್ಲು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು pH ಕಂಟ್ರೋಲ್ ಮಾಡೋದು ಹೇಗೆ. ಬಾಯ್ಲರ್ ಫೀಡ್ ವಾಟರ್ ಸಿಸ್ಟಮ್ನಲ್ಲಿ pH ಕಂಟ್ರೋಲ್ ಸಿಸ್ಟಮ್ ಯೂಸ್ನಲ್ಲಿ ಕೆಲವೊಂದು ಕೆಳಗಡೆ ನಾನು ಮೆನ್ಷನ್ ಮಾಡಿದ್ದೇನೆ. ಮೇನ್ ಇಕ್ವಿಪ್ಮೆಂಟ್ ಏನೇನು ಬರ್ತವೆ ಅಂತಂದರೆ pH ಪ್ರೋಬ್ ಬರುತ್ತೆ, ಕಂಟ್ರೋಲರ್ ಬರ್ತದೆ, ಕಂಟ್ರೋಲ್ ವಾಲ್ವ್ ಬರ್ತವೆ, ಆಮೇಲೆ ಕೆಮಿಕಲ್ ಡೋಸಿಂಗ್ ಪಂಪ್ಸ್ ಬರ್ತವೆ. ಇಷ್ಟು ಒಂದು ಸಿಸ್ಟಮ್ಮು ಕೆಮಿಕಲ್ ಡೋಸಿಂಗ್ ಪಂಪ್ ಅಂದರೆ pH ನಮಗೆ ಮೆನ್ಷನ್ ಆಗ್ತಾ ಇರ್ತದೆ. ಮೆನ್ಷನ್ ಆಗದ ತಕ್ಷಣ ಅದರದ್ದು ಕಂಟ್ರೋಲರು ಇರ್ತದೆ. ಅಂದರೆ ಇಷ್ಟು pH ಆಯಿತು, ಕಡಿಮೆ ಆಯಿತು, ಜಾಸ್ತಿ ಆಯಿತು ಅಂತೇಳ್ಬಿಟ್ಟು ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕಂಟ್ರೋಲ್ ವಾಲ್ವ್ಸ್ ಇರ್ತವೆ. ಆ ಕಂಟ್ರೋಲ್ ವಾಲ್ವ್ಸ್ ಮುಖಾಂತರ ಕೆಮಿಕಲ್ ಡೋಸಿಂಗ್ ಪಂಪ್ ಮುಖಾಂತರ ನಮಗೆ ಕೆಮಿಕಲ್ಲು ಬಾಯ್ಲರ್ ಡ್ರಮ್ ಒಳಗಡೆ ಪಂಪ್ ಮಾಡ್ತಾ ಇರ್ತದೆ. ಅಲ್ಲಿ ಒಂದು ವೇಳೆ ನಮಗೆ pH ಕಡಿಮೆ ಆಯಿತು ಅಂತಂದರೆ NaOH ಅಂದರೆ ಕಾಸ್ಟಿಕ್ ಸೋಡಾ ಅಥವಾ ಅಮೋನಿಯಾ ಕೆಮಿಕಲ್ ಡೋಸಿಂಗ್ ಅಂದರೆ ಈ ಎರಡು ಕೆಮಿಕಲ್ನ ನಾವು ಯೂಸ್ ಮಾಡಿ ನಾವು pH ಏನಾದರೂ ಕಡಿಮೆ ಮೇಂಟೈನ್ ಆಗ್ತಾ ಇತ್ತು ಅಂತಂದರೆ ಈ ಕೆಮಿಕಲ್ನ ಆ್ಯಡ್ ಮಾಡಿ ನಾವು pH ಲೆವೆಲ್ನ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ಬೋದು. ಇಲ್ಲಿ ಆಪರೇಟರ್ಗೊಂದು ಟಿಪ್ ಹೇಳೋದಾಯಿತು ಅಂತಂದರೆ ಬಾಯ್ಲರ್ ಆಪರೇಷನ್ ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು. ಬಾಯ್ಲರ್ ಆಪರೇಟರ್ಸ್ ಏನಿರ್ತದಲ್ಲ ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು. ಏನೆಲ್ಲ ಚೆಕ್ ಮಾಡಬೇಕು? pH ಮೀಟರ್ ಕ್ಯಾಲಿಬ್ರೇಷನ್ನು, pH ಮೀಟರ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆನಾ ಇಲ್ಲ, ಆಮೇಲೆ ಆ ಕ್ಯಾಲಿಬ್ರೇಷನ್ನಲ್ಲಿ ಎಷ್ಟು pH ಮೇಂಟೈನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಳ್ಬೇಕಾಗುತ್ತೆ. ಆಮೇಲೆ ಕೆಮಿಕಲ್ ಟ್ಯಾಂಕ್ ಲೆವೆಲ್ ಅಂದರೆ ಇಂತಿಷ್ಟು ಲೆವೆಲ್ಲು ಮೇಂಟೈನ್ ಆಗ್ತಾ ಇದೆನಾ ಇಲ್ಲ, ಆಮೇಲೆ WTP ಕೆಮಿಸ್ಟ್ರಿಗಳು ಅದರಲ್ಲಿ ಕೆಮಿಕಲ್ ಆಗ್ತಾ ಇದ್ದಾರನ ಇಲ್ಲ, ಆ ಕೆಮಿಕಲ್ ಹಾಕಿದ ಮೇಲೆ ಆ ಲೆವೆಲ್ಲು ಕರೆಕ್ಟಾಗಿ ಮೇಂಟೈನ್ ಆಗ್ತಾ ಇದೆನಾ ಇಲ್ಲ. ಒಂದು ವೇಳೆ ಲೋ ಆಯ್ತು ಅಂತಂದ್ರೆ ಪಂಪ್ಸ್ ಎಲ್ಲ ಡ್ಯಾಮೇಜ್ ಆಗೋಂಥ ಚಾನ್ಸಸ್ಗಳು ತುಂಬ ಇರ್ತವೆ. ಆಮೇಲೆ ಕೆಮಿಕಲ್ ಹೋಗಿಲ್ಲ ಅಂತಂದರೆ pH ವೇರಿಯೇಷನ್ ಏನಾಗುತ್ತೆ, ಮೇಂಟೈನ್ ಆಗಲ್ಲ. ಸೊ ಹಾಗಾಗಿ pH ಮೀಟರ್ ಕ್ಯಾಲಿಬ್ರೇಷನ್ ಕರೆಕ್ಟಾಗಿ ವರ್ಕ್ ಆಗಬೇಕು, ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ನೆಕ್ಸ್ಟು ಕೆಮಿಕಲ್ ಟ್ಯಾಂಕ್ ಲೆವೆಲ್ಲು ಮೇಂಟೈನ್ ಆಗ್ತಾ ಇದೆನಾ ಇಲ್ಲ, ಆಮೇಲೆ ಡೋಸಿಂಗ್ ಪಂಪ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆನಾ ಇಲ್ಲ, ಆಮೇಲೆ pH ಲಾಗ್ ಶೀಟ್ ಮೇಂಟೈನ್ ಮಾಡಬೇಕು. pH ಲಾಗ್ ಶೀಟ್ ಇನ್ ದ ಸೆನ್ಸ್ ಏನು, ನಾರ್ಮಲಾಗಿ ಲಾಗ್ ಬುಕ್ಗಳಲ್ಲಿ pH ಮೇಂಟೈನ್ ಮಾಡ್ತಿದ್ರೆ ಅಂದರೆ ಅವರಿಗೊಂದ್ಸರ ಬಾಯ್ಲರ್ ಡ್ರಮ್ಮಲ್ಲಿ pH ಎಷ್ಟು ಮೇಂಟೈನ್ ಆಗ್ತಾ ಇದೆ, ಆಮೇಲೆ ಫೀಡ್ ವಾಟರ್ pH ಎಷ್ಟು ಮೇಂಟೈನ್ ಆಗ್ತಾ ಇದೆ, ಆಮೇಲೆ ಕಂಡೆನ್ಸೇಟ್ ವಾಟರ್ pH ಎಷ್ಟು ಮೇಂಟೈನ್ ಆಗ್ತಾ ಇದೆ. ಈ ಥರದ pHಗಳೆಲ್ಲ ಲಾಗ್ ಶೀಟಲ್ಲಿ ಮೆನ್ಷನ್ ಮಾಡ್ತಾ ಇರಬೇಕು. ಫೈನಲಿ ಆಫ್ಟರ್ ಶಿಫ್ಟ್ ಇಂಜಿನಿಯರ್ಗಳು, ಮ್ಯಾನೇಜರ್ಗಳು ಒಂದು ಡೇ ಟು ಡೇ ಅಬ್ಸರ್ವ್ ಮಾಡ್ಕೊಂಬಿಟ್ಟು ಅದರಲ್ಲಿ ಏನಾದರೂ ವೇರಿಯೇಷನ್ ಇತ್ತು ಅಂತಂದರೆ ಅವರು ಇಮಿಡಿಯೇಟಾಗಿ ಅವ್ರ ಗೈಡೆನ್ಸ್ ಪ್ರಕಾರ ನಾವು ಹೋಗ್ಬೋದು. ಹಾಗಾಗಿ ಬಾಯ್ಲರ್ ಸೇಫ್ ಆಪರೇಷನ್ ನಡೀಲಿಕ್ಕೆ ಸಾಧ್ಯ. ಬಾಯ್ಲರ್ ಸೇಫ್ ಆಪರೇಷನ್ಗೆ pH ಪ್ಯಾರಾಮೀಟರ್ ತುಂಬ ಇಂಪಾರ್ಟೆಂಟ್. ಕರೆಕ್ಟ್ pH ಮೇಂಟೈನ್ ಮಾಡಿದರೆ ಕರೋಸನ್ ಅವಾಯ್ಡ್ ಆಗುತ್ತೆ, ಬಾಯ್ಲರ್ ಟ್ಯೂಬ್ ಲೈಫ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಸ್ಟೀಮ್ ಪ್ರೊಡಕ್ಷನ್ ಎಫಿಷಿಯೆಂಟಾಗಿರುತ್ತೆ. ಸ್ಟೀಮ್ ಪ್ರೊಡಕ್ಷನ್ ಎಫಿಷಿಯೆಂಟಾಗಿ ನಾವು ಮೇಂಟೈನ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಡಕ್ಟಿವಿಟಿ ಪ್ಯಾರಾಮೀಟರ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬಾಯ್ಲರ್ ಆಪರೇಷನ್ ಮತ್ತು ವಾಟರ್ ಟ್ರೀಟ್ಮೆಂಟ್ ಟೆಕ್ನಿಕಲ್ ವಿಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯೂಸ್ಫುಲ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ.